ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಅಟ್ ದ ಎಂಡ್ ಕೆಲವೊಂದು ವ್ಯಾಲ್ಯೂ ಪುಟ್ಟಿಂಗು ಕ್ವಶನ್ಸ್ ಕೂಡ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಮತ್ತೆ ಇವಾಗ ಇನ್ನೊಂದಷ್ಟು ಕಾನ್ಸೆಪ್ಟು, ಇನ್ನೊಂದಷ್ಟು ಡಿಫ್ರೆಂಟ್ ಪ್ರಾಪರ್ಟೀಸ್ ಆಗಲಿ, ಫಾರ್ಮುಲಾಸ್ ಆಗಲಿ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ನಮಗೆ ಆಲ್ಜಿಬ್ರಾದಲ್ಲಿ ಆಲ್ರೆಡಿ ಗೊತ್ತು, ಆಲ್ಜಿಬ್ರಾದಲ್ಲಿ ಮಾಡಿದ್ದೀವಿ. ಏನು ಒಂದು 5 ವರ್ಷದ ಮುಂಚೆ ಮಾಡಿದ್ವಲ್ಲ ಆಲ್ಜಿಬ್ರಾ, ಸುಮ್ಮನೆ ಒಂದು 5 ವರ್ಷದ ಮುಂಚೆ ಪ್ರೀವಿಯಸ್ ಆಗಿ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಏನು x+1/x ಈ ಥರ ಫಾರ್ಮ್ಯಾಟಲ್ಲಿ ಮಾಡಿದ್ದು ತಾನೆ. x+1/x ಕೆ ಆಗಿದ್ದರೆ ನಮಗೆ x² + 1/x² ಏನಾಗುತ್ತೆ, k² - 2 ಆಯ್ತಿತ್ತು, ಕರೆಕ್ಟ್ ಅಲ್ವಾ? ಅದೇ ಥರ ನಮಗೆ ಫಾರ್ ಎಕ್ಸಾಂಪಲ್ ಈಗ x+1/x = 2 ಆಗಿದ್ದರೆ ಓಕೆನಾ, ನಮಗೆ x⁻99 + 1/x⁻99 ಏನಾಗುತ್ತೆ? ಸೊ ಇಲ್ಲಿ ನಮಗೆ ಈ ವ್ಯಾಲ್ಯೂ 2 ಬರಬೇಕು ಅಂತಂದರೆ ಎಕ್ಸ್ ಜಾಗದಲ್ಲಿ ಏನಿರಬೇಕು, 1 + 1/2, 1/1 ಏನು 1, 1 + 1 2. ಸೊ ಅಂದರೆ ನಮಗೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿರಬೇಕು 1. ಸೊ ಆ 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/99 ಏನು 1 ಪ್ಲಸ್ 1/199 1. ಸೊ ಆನ್ಸರ್ ಇದು ಏನು ಬರುತ್ತೆ 2. ಅರ್ಥ ಆಯ್ತಲ್ವಾ? ಸೊ ಈ ಥರ ಕೆಲವೊಂದು ಕ್ವಶನ್ಸ್ ಇದ್ದಾವೆ, ಅದನ್ನು ಇವಾಗ ಮಾಡೋಣ ನಾವು. ಸೊ ಫಸ್ಟ್ ಕ್ವಶನ್ ನೋಡಿ, ಇಲ್ಲೇನಿದೆ, ಇಫ್ θ is an acute angle and sin θ plus cos θ is equals to 2, then the value of sin θ power 99 plus cosecant θ power 99 is what ಅಂತ ಕೇಳಿದ್ದಾರೆ. ಜಸ್ಟ್ ಇವಾಗ ಏನು ತಿಳ್ಕೊಂಡು ಅದೇ ಥರ ಕೊಟ್ಟಿದ್ದಾರೆ. ಇಲ್ಲೇನು sin θ ಪ್ಲಸ್ cosecant θ is equals to 2 ಕೊಟ್ಟಿದ್ದಾರೆ. ಇದು ಯಾವಾಗ 2 ಆಗುತ್ತೆ? ಇದ್ರದ್ದು ವ್ಯಾಲ್ಯೂ 1, ಇದ್ರದ್ದು ವ್ಯಾಲ್ಯೂ 1 ಆಗಿದ್ದಾಗ, ಕರೆಕ್ಟ್ ಅಲ್ವಾ? ಸೊ θ ವ್ಯಾಲ್ಯೂ 1 ಆಗಿದ್ದಾಗ ಇದು 2 ಬರುತ್ತೆ. ಅದೇ ಥರ ನಮಗೆ ಇಲ್ಲಿ sin ಪವರ್ 99 ಏನಾಗಿರುತ್ತೆ, θ ವ್ಯಾಲ್ಯೂ 1 ಆಗಿದ್ದಾಗ, sin θ ವ್ಯಾಲ್ಯೂ 1 ಆಗಿದ್ದಾಗ ಪವರ್ 99 ಇದೆ, ಅದು 99 ಮೀನ್ಸ್ 1, ಕರೆಕ್ಟ್ ಅಲ್ವಾ? 1 ಪವರ್ ಏನಿದ್ರು 1. ಸೊ ಇದು ಈ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ, sin ಪವರ್ 99 θ ಕೊಸಿಕೆಂಟ್ ಪ್ಲಸ್ ಕೊಸಿಕೆಂಟ್ θ ಪವರ್ 99 ಈ ವ್ಯಾಲ್ಯೂ ಏನಾಗಿರುತ್ತೆ, ಇದು ಕೂಡ 2ನೇ. ನಮ್ಮ ಆನ್ಸರ್ ಏನು 2. ಜಸ್ಟ್ ಇವಾಗ ಮಾಡಿದ್ವಲ್ಲ ಸೇಮ್ ಅದೇ ಥರನೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ cosecant square θ plus cot square θ is equals to 1/3, then the value of cosecant θ power 4 minus cot θ power 4 is how much ಅಂತ ಕೇಳ್ತಿದ್ದಾರೆ. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಲ್ವಾ, a² - b² ನಾವು ಹೆಂಗೆ ಬರಿತೀವಿ, a - b ಇಂಟು a + b ಬರಿತೀವಿ. ಅದೇ ಥರ ನಮಗೆ a⁴ - b⁴ ಇದ್ದರೆ ಇದನ್ನ ಹೆಂಗೆ ಬರಿತೀವಿ, a² - b² ಇಂಟು a² + b² ಬರಿತೀವಿ. ಸೊ ಇದನ್ನು ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡೋಣ. ನಮ್ಗೆ ಅವ್ರು ಕೇಳಿರೋದೇನು, cosecant θ power 4 minus cot θ power 4, ಕರೆಕ್ಟ್ ಅಲ್ವಾ? ಅದನ್ನು ನಾವು ಹೆಂಗೆ ಬರಿಬೋದು, cosecant θ ಸ್ಕ್ವಯರ್ ಮೈನಸ್ cot square θ ಇಂಟು cosecant square θ ಪ್ಲಸ್ cot square θ, ಕರೆಕ್ಟ್ ಅಲ್ವಾ? ಸೊ ನಮಗೆ ಈ cosecant square θ ಮೈನಸ್ cot square θ ವ್ಯಾಲ್ಯೂ ಗೊತ್ತು, ಏನು 1 ಇಂಟು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇದು ವ್ಯಾಲ್ಯೂ ಏನು 1/3. ಸೊ ಇದೇನಾಯಿತು ನಮಗೆ 1/3. ಫೈನಲ್ ಆನ್ಸರ್ ಏನು ಬಂತು 1/3. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ sin 18 degree is given as √5 - 1 ಡಿವೈಡೆಡ್ ಬೈ 4. ಯೂಸಿಂಗ್ ದ ವ್ಯಾಲ್ಯೂ ಫೈಂಡ್ ದ ವ್ಯಾಲ್ಯೂ ಆಫ್ cos 18 ಕೇಳಿದ್ದಾರೆ. ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ಏನು, 1 ಪ್ಲಸ್ cos square θ ಏನಾಗಿರುತ್ತೆ, ಸಾರಿ sin square θ ಪ್ಲಸ್ cos square θ 1 ಆಗಿರುತ್ತೆ ಅಂತ. ಸೈನ್ ಆ ಕಡೆ ಕಳಿಸ್ದಾಗ cos square θ is equals to 1 minus sin square θ, ಇದನ್ನು ನಾವು ಕಲ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಈ ಒಂದು ಫಾರ್ಮುಲಾಗೆ, ಈ ಒಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ cos 18 ಇದೆ, ಸ್ಕ್ವಯರ್ ಇಲ್ಲ. ಸೊ ಈ ಸ್ಕ್ವಯರನ್ನು ಈ ಕಡೆ ಕಳಿಸ್ಬೋಣ, ನಮಗೆ ಸ್ಕ್ವಯರ್ ಬೇಡ. ಅದಕ್ಕೆ ಇದೇನಾಗುತ್ತೆ, cos θ is equals to ಸ್ಕ್ವೇರ್ ಈ ಕಡೆ ಕಳಿಸಾಗ ಏನಾಗುತ್ತೆ, √ ಆಗುತ್ತೆ, 1 minus sin square θ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ cos 18 ಏನಾಗುತ್ತೆ ನಮಗೆ, √1 minus sin square θ. sin square ಏನಿದು ಇಲ್ಲಿ ಕೊಟ್ಟಿರೋದು, √5 - 1 ಡಿವೈಡೆಡ್ ಬೈ 4 ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಅರ್ಥ ಆಯಿತು ತಾನೇ? ಈ ಫಾರ್ಮುಲಾನ ನಾನು ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ. ಯಾಕಂತಂದರೆ ಇಲ್ಲಿ cos ಸ್ಕ್ವೇರ್ ಇರಲಿಲ್ಲ, ಅದಕ್ಕೆ ನಾನು ರೂಟ್ ಆ ಕಡೆ ಕಳಿಸ್ಬಿಟ್ಟೆ, ಸ್ಕ್ವೇರ್ ರೂಟ್ನ. ಅವಾಗ ಇದು √ ಆಯಿತು, ಈ ಥರ ಬಂತು. ನೆಕ್ಸ್ಟ್ ಇದೇನಾಯಿತು, 1 ಮೈನಸ್ ಇದು a - b² ಫಾರ್ಮ್ಯಾಟಲ್ಲಿದೆ, ಕರೆಕ್ಟ್ ಅಲ್ವಾ? √5 - 1 ಬೈ ಹೋಲ್ ಸ್ಕ್ವೇರ್ ಅದೇನಾಗುತ್ತೆ ನಮಗೆ, a - b² ಫಾರ್ಮ್ಯಾಟಲ್ಲಿದೆ ತಾನೆ. ಸೊ ಇದೇನಾಗುತ್ತೆ, a² - b². a² ಅಂತಂದರೆ 5², 5² ಅಂತ √5² ಅಂದರೆ ಏನು 5 ಮೈನಸ್ ಪ್ಲಸ್ b² ಪ್ಲಸ್ b² ಆಗುತ್ತೆ ಏನು, -1 × -1 ಏನಾಗುತ್ತೆ ನಮಗೆ +1 ಆಯಿತು. ಅದಾದಮೇಲೆ -2 ×
√5 ಇಂಟು 1 ಕರೆಕ್ಟ್ ಅಲ್ವಾ. ಹೋಲ್ ಡಿವೈಡೆಡ್ ಬೈ 4 ಪವರ್ 2 ಏನಾಗುತ್ತೆ 16 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನಾಗುತ್ತೆ √1 ಮೈನಸ್ 5 ಪ್ಲಸ್ 1 ಏನು 6 ಕರೆಕ್ಟ್ ಅಲ್ವಾ. ಅದಕ್ಕಿಂತ ಮುಂಚೆ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 1 ಮೈನಸ್ ಈ ಹೋಲ್ ಥಿಂಗ್ ಇದೆ ಡಿವೈಡ್ ಬೈ 16. ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಮಗೆ 16 ಮೈನಸ್ ಕರೆಕ್ಟ್ ಅಲ್ವಾ. 16 ಮೈನಸ್ 5 ಪ್ಲಸ್ 1 6 ಮೈನಸ್ 2√5 ಹೋಲ್ ಡಿವೈಡ್ ಬೈ 16 ಇಷ್ಟು ಬಂತು ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದೇನಾಗುತ್ತೆ ಫರ್ದರಾಗಿ ಸಿಂಪ್ಲಿಫೈ ಆದರೆ 16 ಮೈನಸ್ 6 ಏನಾಯಿತು 10 ಆಗುತ್ತೆ. ಓಕೆ, ಇದು ಹೋಲ್ √ ಇದೆ. ಅದಾದಮೇಲೆ ಇನ್ನೇನು ಉಳಿಯುತ್ತೆ ನಮಗಿಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಯಿತು 2√5 ಡಿವೈಡೆಡ್ ಬೈ 16. ಸೊ ಇದು ನಮಗೆ 16 ಅನ್ನೋದು ಸ್ಕ್ವೇರ್ ರೂಟು 4, ಬರೀ ಮೇಲ್ಗಡೆದು ಯಾವ ಸ್ಕ್ವೇರ್ ರೂಟು ಇಲ್ಲ. ಸೊ ಇದು ಮೇಲ್ಗಡೆ ಏನು ಬರುತ್ತೆ 10 ಪ್ಲಸ್ 2 √5 ಡಿವೈಡೆಡ್ ಬೈ 4 ಕರೆಕ್ಟ್ ಅಲ್ವಾ. ನಾನು ಇದನ್ನ √ಇಂದ ತೆಗೆದ್ಬಿಟ್ಟು ಸ್ಕ್ವೇರ್ ರೂಟ್ ಬರೆದಿದ್ದೀನಿ. ಸೊ ನಮ್ಮ ಆನ್ಸರ್ ಏನು ಬಂತು √10 ಪ್ಲಸ್ 2√5 ಡಿವೈಡ್ ಬೈ 4. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ 1 ಮೈನಸ್ ಕಾಟ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ 1. ಓಕೆ, ಇಲ್ಲಿ ನಮಗೆ ಕಾಟ್ ಥೀಟಾ ಇದೆ, ಕೆಳಗಡೆ ಟ್ಯಾನ್ ಥೀಟಾ ಇದೆ, ಆಪ್ಷನ್ಸಲ್ಲಿ ಕಾಸ್ ಇದೆ, ಕಾಟ್ ಇದೆ, ಸೀಕ್ವೆಂಟ್ ಇದೆ, ಸೈನ್ ಇದೆ. ಸೊ ನಮಗೆ ಕಾಟದ ಆಪೋಸಿಟ್ ಟ್ಯಾನದ ಆಪೋಸಿಟ್ ಕಾಟ್ ಅಂತ ಗೊತ್ತು ಕರೆಕ್ಟ್ ಅಲ್ವಾ. ಸೊ ನಮಗೆ ಆಪ್ಷನ್ಸಲ್ಲಿ ಕೂಡ ಇವೆ, ಇವೆರಡರಲ್ಲಿ ಯಾವ್ದಾರ ಒಂದು ಬರಬೇಕು. ಸೊ ಕಾಟ್ ಇದೆ, ಸೀಕೆಂಟು, ಸೈನು, ಕಾಸ್ ಇದೆ. ನಮ್ಗೆ ಆನ್ಸರ್ ನಾರ್ಮಲಾಗಿ ಕಾಟೇ ಬರಬೇಕು. ಸೊ ನಾನು ಇದೇನು ಮಾಡ್ತೀನಿ ಟ್ಯಾನ್ನ 1/ಕಾಟ್ ಅಂತ ಬರ್ಕೊತೀನಿ. ಅವಾಗ ಇದೇನಾಗುತ್ತೆ 1 ಮೈನಸ್ ಕಾಟ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 1/ಕಾಟ್ ಥೀಟಾ ಆಗುತ್ತೆ ಕರೆಕ್ಟ್ ಅಲ್ವಾ. ಸ್ಕ್ವೇರ್ ಮೈನಸ್ 1. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನು ಕಾಟ್ ಥೀಟಾ ಏನು ಬರುತ್ತೆ ಮೇಲಕ್ಕೆ ಬರುತ್ತೆ ಕರೆಕ್ಟ್ ಅಲ್ವಾ. ಸೊ 1 ಮೈನಸ್ ಕಾಟ್ ಥೀಟಾ ಇಂಟು ಕಾಟ್ ಥೀಟಾ ಡಿವೈಡೆಡ್ ಬೈ ಇಲ್ಲೇನಿರುತ್ತೆ ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ನಮಗಿಲ್ಲಿ. ಸಾರಿ, ಈ ಸ್ಟೆಪ್ ನಾನು ಥರ್ಡ್ ಸ್ಟೆಪ್ಪಲ್ಲೇ ಬರೀಬೇಕಾಗಿತ್ತು. ಇಲ್ಲಿ ಫಸ್ಟ್ ಎಲ್ ಸಿ ಎಮ್ ತೊಗೊಂಡ್ಮೇಲೆ ಆ ಎಲ್ ಸಿ ಎಮ್ ಬಂದಾದಮೇಲೆ ಇದನ್ನು ನಾನು ಕಳಿಸ್ಬೇಕಾಯಿತು. ಸೊ ಇದು ಫಸ್ಟ್ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ನನಗೆ ಕಾಟ್ ಥೀಟಾ ಮೈನಸ್ 1 ಕಾಟ್ ಥೀಟಾ ಮೈನಸ್ 1 ಡಿವೈಡ್ ಬೈ ಕಾಟ್ ಥೀಟಾ ಬರುತ್ತೆ. ಸೊ ಈ ಕಾಟ್ ಥೀಟಾ ಮೇಲೆ ಕಳಿಸಿದ್ದೀನಿ. ಓಕೆ, ಹೋಲ್ ಸ್ಕ್ವೇರ್ ಇದೇನಾಗುತ್ತೆ ಮತ್ತು ಹೋಲ್ ಸ್ಕ್ವೇರ್ ಮೈನಸ್ 1 ಇದು ಮೇಲೋಯ್ತು, ಕಾಟ್ ಥೀಟಾ ಅನ್ನೋದು ಮೇಲೋಯ್ತು. ಓಕೆ, ಸೊ ಅದು ನನಗೆ ಬರ್ಕೊತಾ ಇದ್ದೀನಿ 1 ಮೈನಸ್ ಇಲ್ಲಿ ನೋಡಿ ಈಗ 1 ಮೈನಸ್ ಕಾಟ್ ಥೀಟಾ ಇಂಟು ಕಾಟ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಟ್ ಥೀಟಾ ಮೈನಸ್ 1 ಇದೆ. ಸೊ ನಾನು ಇಲ್ಲಿ 1 ಮೈನಸ್ ಕಾಟ್ ಥೀಟಾ ಇದೆ, ಇಲ್ಲಿ ಕಾಟ್ ಥೀಟಾ ಮೈನಸ್ 1 ಇದೆ. ನಾನೇನು ಮಾಡ್ತೀನಿ ಇದನ್ನು ಮೈನಸ್ 1ನ ಕಾಮನ್ ತೆಗೆದ್ರೆ ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ. ಸೊ ಮೈನಸ್ 1ನ ಕಾಮನ್ ತೆಗೆದ್ರೆ ಇದು ನನಗೆ ಪೊಸಿಷನ್ ಚೇಂಜ್ ಆಗುತ್ತೆ, ಪೊಸಿಷನ್ ಜೊತೆಗೆ ವ್ಯಾಲ್ಯೂನು ಚೇಂಜ್ ಆಗುತ್ತೆ. ಇದು ಮೇಲ್ಗಡೆ 1 ಮೈನಸ್ ಕಾಟ್ ಥೀಟಾ ಇಂಟು ಕಾಟ್ ಥೀಟಾ ಹಂಗೆ ಇರುತ್ತೆ. ಕೆಳಗಡೆ ಏನಾಗುತ್ತೆ ಇದು 1 ಕಾಮನ್ ತೆಗೆದ್ರೆ ಮೈನಸ್ 1 ಇಂಟು 1 ಇಲ್ಲಿ 1 ಇರುತ್ತಲ್ಲ 1 ಮೈನಸ್ ಕಾಟ್ ಥೀಟಾ ಆಗುತ್ತೆ. ಅರ್ಥ ಆಯ್ತಲ್ವಾ. 1 ಪ್ಲಸ್ ಆಯಿತು, ಕಾಟ್ ಥೀಟಾ ಅನ್ನೋದು ಮೈನಸ್ ಆಯಿತು, ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಈ 1 ಮೈನಸ್ ಕಾಟ್ ಥೀಟಾ 1 ಮೈನಸ್ ಕಾಟ್ ಥೀಟಾ ಕ್ಯಾನ್ಸಲ್ ಆಗೋದ್ರೆ ಇನ್ನೇನು ಉಳಿಯುತ್ತೆ ನನಗೆ ಕಾಟ್ ಸ್ಕ್ವೇರ್ ಉಳಿಯುತ್ತದೆ. ಕಾಟ್ ಸ್ಕ್ವೇರ್ ಮೈನಸ್ 1. ನನ್ನ ಆನ್ಸರ್ ಏನು ಬರುತ್ತೆ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ನನ್ನ ಆನ್ಸರ್ ಏನು ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಅರ್ಥ ಆಯ್ತಲ್ವಾ. ಫಸ್ಟ್ ನಾನು ಎಲ್ ಸಿ ಎಮ್ ತೊಗೊಂಡ್ರೆ ಕಾಟ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಮತ್ತೆ ಕಾಟ್ ಥೀಟಾ ಬರುತ್ತೆ. ಆ ಕಾಟ್ ಥೀಟಾ ಮೇಲೆ ಕಳಿಸಿದ್ದೀನಿ ಇಲ್ಲಿ ಡೈರೆಕ್ಟಾಗಿ ಕಾಟ್ ಥೀಟಾ ಆಯಿತು. ಓಕೆ, ಸೊ ಇಲ್ಲಿ ಮೇಲ್ಗಡೆ 1 ಮೈನಸ್ ಕಾಟ್ ಥೀಟಾ ಇದೆ, ಕೆಳಗಡೆ ಕಾಟ್ ಥೀಟಾ ಮೈನಸ್ 1 ಇದೆ. ಸೊ ನಾನು ಇದನ್ನು ಮೈನಸ್ 1ನ ಕಾಮನ್ ತೆಗೆದಾಗ ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತಲ್ವ. ಸೊ ಮೈನಸ್ 1 ಕಾಮನ್ ತೆಗೆದಾಗ ಇಲ್ಲಿರೋ 1 ಹೋಗುತ್ತೆ. ಸೊ ಆ ಮೈನಸ್ ಇಲ್ಲಿ 1 ಇದ್ದಿದ್ದು ಮೈನಸ್ 1 ಆಗುತ್ತೆ. ಅದಾದಮೇಲೆ ಇಲ್ಲಿ ಕಾಟ್ ಥೀಟಾ ಅನ್ನೋದು ಪ್ಲಸ್ ಇದ್ದಿದ್ದು ಮೈನಸ್ ಆಗೋಗುತ್ತೆ. ಆ ವ್ಯಾಲ್ಯೂ ಸೈನ್ಸ್ ಅನ್ನೋ ಚೇಂಜ್ ಆಗುತ್ತೆ ಕರೆಕ್ಟ್ ಅಲ್ವಾ. ಅದಾದಮೇಲೆ 2 ಕಾಟ್ ಆಫ್ ಮಾಡಿ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಉಳಿಯಿತು ಅಷ್ಟು. ನೆಕ್ಸ್ಟ್ ಕ್ವಶನ್ ನೋಡಿ, ನಮಗೆ ಹೆಂಗೆ ಕೊಟ್ಟಿದ್ದಾರೆ. ಇಫ್ ಎಕ್ಸ್ ಇಂಟು ಸೈನ್ ಕ್ಯೂಬ್ ಥೀಟಾ ಪ್ಲಸ್ ವೈ ಕಾಸ್ ಕ್ಯೂಬ್ ಥೀಟಾ ಇಸ್ಕೋಸ್ ಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆ್ಯಂಡ್ ಎಕ್ಸ್ ಸೈನ್ ಥೀಟಾ ಇಸ್ಕೋಸ್ ಟು ವೈ ಕಾಸ್ ಥೀಟಾ ಆಗಿದ್ದರೆ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾರ್ಮಲಾಗಿ ಈಕ್ವೇಷನ್ ಥರ ಇದೆ. ನಾವು ಆಲ್ಜಿಬ್ರಾದಲ್ಲಿ ಎಷ್ಟೊಂದು ಈಕ್ವೇಷನ್ ಸಾಲ್ವ್ ಮಾಡಿದ್ದೇವಲ್ವ. ಸೊ ಇದನ್ನು ಈಕ್ವೇಷನ್ಸಲ್ಲಿ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಎಕ್ಸ್ ಇಂಟು ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ವೈ ಇಂಟು ಕಾಸ್ ಥೀಟಾ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ. ಇದು ಈಕ್ವೇಷನ್ 1 ಅಂತ ತಗೋಣ. ಸೆಕೆಂಡ್ ಈಕ್ವೇಷನ್ ಏನಿದೆ ಎಕ್ಸ್ ಇಂಟು ಸೈನ್ ಕ್ಯೂಬ್ ಥೀಟಾ ಪ್ಲಸ್ ವೈ ಇಂಟು
ಕಾಸ್ ಕ್ಯೂಬ್ ಟೀಟಾ ಈಸ್ ಈಕ್ವಲ್ಸ್ ಟು ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇದೆ. ಕರೆಕ್ಟ್ ಅಲ್ವಾ? ಸೊ ನಾವಿಲ್ಲಿ ಎಕ್ಸ್ ಒಂದು ಸೈನ್ ಟೀಟಾನ ಇಲ್ಲಿ ನಮ್ಗೆ ಆಲ್ರೆಡಿ ಒಂದು ಈಕ್ವೇಷನ್ ಗೊತ್ತಿದೆ, ಏನು ಎಕ್ಸ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ವೈ ಕಾಸ್ ಟೀಟಾ. ಸೊ ನಾವು ಇದರಲ್ಲಿ ಎಕ್ಸ್ ಸೈನ್ ಟೀಟಾ ಒಂದನ್ನು ಸೈಡಿಗೆ ತೆಗೆದ್ರೆ ಇದೇನಾಗುತ್ತೆ, ಎಕ್ಸ್ ಸೈನ್ ಟೀಟಾ ಇಂಟು ಎಕ್ಸ್ ತೆಗೆದಾಯಿತು, ಇನ್ನೇನು ಉಳಿಯುತ್ತೆ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ವೈ ಕಾಸ್ ಕ್ಯೂಬ್ ಟೀಟಾ ಈಸ್ ಈಕ್ವಲ್ಸ್ ಟು ಇದೆ ಸೇಮ್, ಮತ್ತು ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಸೊ ಇಲ್ಲಿ ನಮಗೆ ಈ ಎಕ್ಸ್ ಸೈನ್ ಟೀಟಾ ಜಾಗದಲ್ಲಿ ಏನು ಬರಿಬೋದು, ವೈ ಕಾಸ್ ಟೀಟಾ ಬರಿಬೋದು. ಕರೆಕ್ಟ್ ಅಲ್ವಾ? ವೈ ಕಾಸ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ವೈ ಕಾಸ್ ಕ್ಯೂಬ್ ಟೀಟಾ ಈಸ್ ಈಕ್ವಲ್ಸ್ ಟು ಮತ್ತೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಸುಮ್ಮನೆ ಡ್ಯಾಶ್ ಹಾಕಿದ್ದೀನಿ. ಸೊ ಇದರಲ್ಲಿ ನಾವು ವೈ ಕಾಸ್ ಟೀಟಾ ಕಾಮನ್ ತೆಗೆದ್ರೆ ಇದರಲ್ಲಿ ಏನಾಗುತ್ತೆ, ವೈ ಕಾಸ್ ಟೀಟಾ ಕಾಮನ್ ತೆಗೆದ್ರೆ ಅವಾಗ ಏನಾಗುತ್ತೆ ನಮಗಿದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಇದರಲ್ಲಿ ಒಂದು ಹೋಗ್ಬಿಡುತ್ತೆ, ಒಂದು ಹೋದರೆ ಇನ್ನೇನು ಉಳಿಯುತ್ತೆ ವೈ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ಸ್ ಟು ಮತ್ತೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಮಗೆ ಇವಾಗ ಏನು ಮಾಡ್ಬೋದು, ನಮ್ಗೆ ಆಲ್ರೆಡಿ ಗೊತ್ತು ಏನು ಸೈನ್ ಸ್ಕ್ವೇರ್ ಟೀಟಾ, ಸಾರಿ ವೈನು ಕಾಮನ್ ತೆಗ್ದಿದ್ವಲ್ವ ಇಲ್ಲಿ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವೈನು ಕಾಮನ್ ತೆಗ್ದು, ಅದಕ್ಕೆ ಇಲ್ಲಿ ವೈ ಮಿಸ್ ಆಗಿ ಬರುತ್ತೆ, ಕಾಟ್ ಮಾಡಿದ್ದೀನಿ ಅಷ್ಟೇ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನು, 1 ನಮಗೆ ಗೊತ್ತು. ಸೊ ಇದೇನಾಗುತ್ತೆ ವೈ ಇಂಟು ಕಾಸ್ ಟೀಟಾ ಇಂಟು 1 ಏನಾಯಿತು, ಕಾಸ್ ಟೀಟಾನೇ ಆಗೋಯ್ತು. ಕರೆಕ್ಟ್ ಅಲ್ವಾ? ವೈ ಇಂಟು ಕಾಸ್ ಟೀಟಾ, ಇಲ್ಲೂ ಕಾಸ್ ಟೀಟಾ ಇದೆ, ಈ ಕಾಸ್ ಟೀಟಾ ತೆಗೆದ್ಬಿಡೋಣ. ಸೊ ಇಲ್ಲಿ ವೈ ಇಂಟು 1 ಏನಾಗುತ್ತೆ, ವೈ ಈಸ್ ಈಕ್ವಲ್ಸ್ ಟು ಸೈನ್ ಟೀಟಾ. ಸೊ ನಮ್ಗೆ ಇಲ್ಲಿ ವೈ ಬಂತು. ಇವಾಗ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ವೈ ಜಾಗದಲ್ಲಿ ಸೈನ್ ಟೀಟಾ ಹಾಕೋಣ. ಸೊ ಎಕ್ಸ್ ಇಂಟು ಸೈನ್ ಟೀಟಾ ಈಸ್ ಈಕ್ವಲ್ ಟು ವೈ ಜಾಗದಲ್ಲಿ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಸೊ ಸೈನ್ ಟೀಟಾ ಹೋಯಿತು, ಎಕ್ಸ್ ಜಾಗದಲ್ಲಿ ಏನು ಬಂತು, ಎಕ್ಸು ನಮಗೆ ಕಾಸ್ ಟೀಟಾ ಬಂತು. ಸೊ ಅವ್ರು ಕೇಳಿರೋದೇನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸೊ ನಮ್ಮ ಆನ್ಸರ್ 1. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕೊಸಿಕೆಂಟ್ ಎ ಪ್ಲಸ್ 1. ಸೊ ನಾವು ನಾರ್ಮಲಾಗಿ ಟ್ರಿಗ್ನೋಮೆಟ್ರಿಲಿ ತ್ರೀ ಮೆಥಡ್ಸಲ್ಲಿ ಆನ್ಸರ್ ಮಾಡ್ಬೋದು. 1 ಏನು ಬೇಸಿಕ್ಕು, ಓಕೆ, ಸೆಕೆಂಡ್ ಒನ್ನು ವ್ಯಾಲ್ಯೂ ಪುಟ್ಟಿಂಗು, ಓಕೆ, ಥರ್ಡ್ ಒನ್ನು ಟ್ರಿಪ್ಲಿಕೇಟ್, ಓಕೆ. ಈ 3 ಥರವನ್ನು ಮಾಡ್ಬೋದು. ನಾವು ಒಂದು ಟ್ರಿಪ್ಲಿಕೇಟಲ್ಲಿ ಮಾಡೋಣ, ಇದುವರೆಗೂ ಒಂದೂ ಟ್ರಿಪ್ಲಿಕೇಟಲ್ಲಿ ಮಾಡಿಲ್ಲ. ನಾವು ವ್ಯಾಲ್ಯೂನೂ ಹಾಕೊಬೋದು, ವ್ಯಾಲ್ಯೂ ಪುಟ್ಟಿಂಗ್ ಕಲ್ತ್ಕೊಂಡ್ವಲ್ಲ. ಇವಾಗ ಎ ಬದಲು ನಾವು 45 ಡಿಗ್ರಿ ಅಥವಾ 60 ಡಿಗ್ರಿ ಹಾಕೊಂಡು ಕೂಡ ಮಾಡ್ಬೋದು, ಅಥವಾ ಟ್ರಿಪ್ಲಿಕೇಟ್ ಹಾಕೊಂಡು ಮಾಡ್ಬೋದು, ಅಥವಾ ಬೇಸಿಕಲ್ಲೂ ಮಾಡ್ಬೋದು. ಬೇಸಿಕಲ್ಲಿ ಮಾಡಬೇಕಂತಂದರೆ ಫಸ್ಟ್ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ನಮಗೆ ನಾರ್ಮಲಾಗಿ ಹೇಳ್ತಾ ಇದ್ದೀನಿ, ಸೈನ್ ಎ ಪ್ಲಸ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಈ ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ನಮಗೆ, 1 ಮೈನಸ್ ಕಾಸ್ ಎ ಇಂಟು ಸೈನ್ ಎ ಎಲ್ ಸಿ ಎಮ್ ಬರುತ್ತೆ. ಸೊ ಅದು ಮೇಲ್ಗಡೆ ಬರೆದಾಗ ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಎ, ಈ ಕಡೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಾದಮೇಲೆ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಕಾಟ್ ಸ್ಕ್ವೇರ್ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಸೊ ಇಲ್ಲಿ ಕರೆಕ್ಟ್ ಅಲ್ವಾ, ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಇರುತ್ತೆ. ಸೊ ಅದಾದಮೇಲೆ ಈ ಕಡೆನೇ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲೇನಿದೆ ನಮಗೆ, ಕಾಟ್ ಸ್ಕ್ವೇರ್ ಎ ಬೈ 1 ಪ್ಲಸ್ ಕೊಸಿಕೆಂಟ್ ಎ ಪ್ಲಸ್ 1 ಇದೆ. ಸೊ ಇದು ಕೂಡ ಎಲ್ ಸಿ ಎಮ್ ತೊಗೊಂಡಾಗ 1 ಪ್ಲಸ್ ಕೊಸಿಕೆಂಟ್ ಎ ಕಾಟ್ ಸ್ಕ್ವೇರ್ ಎ ಅಂತಲೇ ನಮ್ಗೆ ಗೊತ್ತು, ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಅಂತ. ಸೊ ಇಲ್ಲಿ 1 ಪ್ಲಸ್ ಕೊಸಿಕೆಂಟ್ ಎ 1 ಪ್ಲಸ್ ಕೊಸಿಕೆಂಟ್ ಕೆ ಹೋಗ್ಬಿಡುತ್ತೆ, ಹಂಗೆ ಮಾಡ್ಬೋದು. ಅದನ್ನು ನೀವೇ ಟ್ರೈ ಮಾಡಿಬಿಡಿ. ನಾನೀಗ ಟ್ರಿಪ್ಲಿಕೇಟಲ್ಲಿ ಫಾರ್ಮುಲಾದಲ್ಲಿ ಟ್ರಿಪ್ಲಿಕೇಟ್ ಮಾಡೋ ಥರ ಮಾಡೋಣ. ಸೊ ಟ್ರಿಪ್ಲಿಕೇಟ್ ಗೊತ್ತು, ಬೇಸಿಕ್ ಫಸ್ಟ್ ಟ್ರಿಪ್ಲಿಕೇಟ್ ಯಾವುದು ನಮಗೆ 3 4 5. ಸೊ ಇದರಲ್ಲಿ ಒಂದು ಸಲ ಮಾಡ್ತೀವಿ. ಈ ಡಿಫ್ರೆಂಟ್ 3 ಟೈಪ್ಸಲ್ಲೂ ಮಾಡ್ಬೋದು, ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ಮಾಡ್ಬಿಡಿ. ಇದು ಸ್ವಲ್ಪ ಟೈಮ್ ಪ್ರೊಸೆಸ್ಸು, ಬಟ್ ನಿಮಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇದ್ದರೆ ಇದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ನೀವು ಯಾವುದೇ ಫಾರ್ಮುಲಾ ನೆನ್ಪಿಟ್ಕೊಳ್ಳಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಓಕೆ, ಜಸ್ಟ್ ರೇಷಿಯೋಸ್ ಒಂದು ನೆನ್ಪಿಟ್ಕೊಳ್ಳೇಬೇಕು, ಅದು ಬೇಸಿಕ್ಕು. ರೇಷಿಯೋಸ್ ಬಂದಿಲ್ಲ ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಇವಾಗ ನೋಡಿ, ಸೈನ್ ಎ ಅಂತ ಅಂದರೆ ಏನು, ಸೈನ್ ಎ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಯಸ್. ಆಪೋಸಿಟ್ ಅಂದರೆ ಏನು 3, ಹೈಪೋಟೆನಿಯಸ್ ಅಂದರೆ 5, 3/5. ಓಕೆ, 3/5 ಇದನ್ನು ಬರೀತಾ ಇದ್ದೀನಿ ನಾನು. ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಕಾಸ್ ಎ ಅಂತ ಅಂದರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಅಡ್ಜಸೆಂಟ್ ಅಂದರೆ ಇದು 4/5, 4/5. ಓಕೆ, ಪ್ಲಸ್ 1 ಮೈನಸ್ ಇದ್ರದ್ದು ಉಲ್ಟಾ ಸೇಮ್, ಮತ್ತೆ 1/4/5, ಮತ್ತು ಸೈನ್ ಎ ಅಂತ ಅಂದರೆ ಸೇಮ್ 3/5. ಓಕೆ, ಹೋಲ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಕಾಟ್ ಅಂತ ಅಂದರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್, ಅಡ್ಜಸೆಂಟ್ ಬೈ ಆಪೋಸಿಟ್, ಅಡ್ಜಸೆಂಟ್ 4, ಆಪೋಸಿಟ್ 3, 4/3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್
ಇಲ್ಲಿ ಕೂಡ ಪ್ಲಸ್ 1 ಇದೆ, ಹೋಲ್ ಪ್ಲಸ್ ಕೊಸಿಕೆಂಟ್ ಎ. ಕೊಸಿಕೆಂಟ್ ಅಂದರೆ ಏನು? ಹೈಪೋಟೆನಿಯಸ್ ಬೈ ಆಪೋಸಿಟ್, ಹೈಪೋಟೆನಿಯಸ್ ಬೈ ಆಪೋಸಿಟ್ 5/3. ಓಕೆ, ಇಷ್ಟ ಆಯಿತಾ? ಸೊ ಇಲ್ಲಿ ನೋಡಿ, ಎಲ್ ಸಿ ಎಮ್ ತೊಗೊಂಡ್ರೆ ಇದೇನಾಗುತ್ತೆ? 5 - 4 1, 1/5 3/5, 5 ಕ್ಯಾನ್ಸಲ್ ಆಗುತ್ತೆ. 1/5 ಇಲ್ಲಿ 1 ಇರುತ್ತೆ. ಓಕೆ, ಜಾಗ ಸಾಕಾಗ್ತಿಲ್ಲ, ಅದಕ್ಕೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಮಾಡ್ಕೊಳ್ಳಿ ಹೆಂಗೇನೆ, ಇಲ್ಲ ನೀವು ಸ್ಟೆಪ್ಪು ಬರ್ಕೊಳ್ಳಿ. ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಇದೇನಾಗುತ್ತೆ? 1/5 ಆಗುತ್ತೆ. ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಇದೇನಾಗುತ್ತೆ? 1/5 ಆಗುತ್ತೆ. ಓಕೆ, ಆವಾಗ ಈ 5 ಕ್ಯಾನ್ಸಲ್ ಆಗೋಯಿತು. ಇಲ್ಲಿ ಉಳಿಯುತ್ತೇನು? 3/1. ಅದೇ ಥರ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇದು ಕೂಡ ನಮಗೆ 1/5 ಉಳಿಯುತ್ತೆ. 5 ಕ್ಯಾನ್ಸಲ್ ಆದರೆ 1/3, 3/1 1/3 ಉಳಿಯಿತು. ಇದರಲ್ಲಿ ನಮಗೆ 4 ಪವರ್ ಎಷ್ಟು? 4 ಸ್ಕ್ವೇರ್ ಎಷ್ಟು? 16, 3 ಸ್ಕ್ವೇರ್ ಎಷ್ಟು? 9. ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ 8/3 ಉಳಿಯುತ್ತೆ. ಏನು ಉಳಿಯುತ್ತೆ? 8/3 ಉಳಿಯುತ್ತೆ. ಓಕೆ, ಇಲ್ಲಿ 3 1s 3 9s. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ಮತ್ತೆ ನಾವು ರೆಸಿಪ್ರೋಕಲ್ ಮಾಡಿದಾಗ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು. 4 ಪವರ್ ಎಷ್ಟು ಬರುತ್ತಿದ್ದು? 16 ಆಗುತ್ತೆ. ಓಕೆ, ಇದು 16 ಆಯಿತು, ಇದು 9 ಆಯಿತು. ಓಕೆ, 16/9 8/3 ಆಯಿತು. ಸೊ 3 1s 3 3s. ಓಕೆನಾ? ಇಲ್ಲೇನು ಉಳಿತು ನಮಗೆ? 16/3 8/1. ಇದನ್ನು ರೆಸಿಪ್ರೋಕಲ್ ಅಂದರೆ ಮೇಲಕ್ಕೆ ಇಂಟು ಮಾಡಿದಾಗ 16 × 1 3 × 8 ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಒಂದೇನು ಬರೆದ್ಬಿಡ್ತೀನಿ, ಆಗೋಗುತ್ತೆ ನಮಗೆ ಆನ್ಸರು. ಸೊ ಇಲ್ಲೇನು ಬಂತು ನಮಗೆ? 3/1 + 1/3 ಇದರಲ್ಲಿ, ಕರೆಕ್ಟ್ ಅಲ್ವಾ? ಹೋಲ್ ಡಿವೈಡೆಡ್ ಬೈ 16/9 ಇತ್ತು, ಇಲ್ಲಿ 8/3 ಇತ್ತು. 3 1s 3 3s ಹೋಯಿತು. 16/3 ಹೋಲ್ ಡಿವೈಡ್ ಬೈ 8/1 ಇತ್ತು. ಅದು ರೆಸಿಪ್ರೋಕಲ್ ಮೇಲಕ್ಕೆ ಹೋದಾಗ 1/8 ಆಗುತ್ತೆ. 16 × 1 3 × 8, 16 × 1 ಎಷ್ಟು? 16, 3 × 8 ಎಷ್ಟು? 24 + 1. ಓಕೆ, ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ ನಮಗೆ? 24 + 40/24 ಆಗುತ್ತೆ. ಕರೆಕ್ಟ್ ಅಲ್ವಾ? 40/24 ಆಗುತ್ತೆ. 24 1s 24 + 16 40/24. 2 4 ಇಂದ ಡಿವೈಡ್ ಆಗುತ್ತೆ. 2 4 ಇಂದ ಡಿವೈಡ್ ಆದಾಗ ಫರ್ದರಾಗಿ ಬರೀ ಇದನ್ನು ಮಾತ್ರ ಬರೀತಾ ಇದ್ದೀನಿ. ಈ ಕಡೆ ಇದೇನಾಗುತ್ತೆ? 40/24 ಆಗುತ್ತೆ. 4 10s 4 6. ಫರ್ದರಾಗಿ ನಮ್ಗೆ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 5s 2 3s. ನಮ್ಗೆ ಟೋಟಲ್ ಆಗಿ ಇದೆಲ್ಲ ಹೋಗಿ ಏನು ಬಂತು ನಮಗೆ? 5/3 ಬಂತು. ಇಲ್ಲಿ ಎಲ್ ಸಿ ಎಮ್ ಏನು ಬರುತ್ತೆ ಲಾಸ್ಟ್ ಸ್ಟೆಪ್ಪಲ್ಲಿ? ಇಲ್ಲಿ 3, ಇಲ್ಲಿ ಮೇಲ್ಗಡೆ 3 + 3, ಸಾರಿ 3 × 3 9 + 1 10, 10/3 ಹೋಲ್ ಡಿವೈಡೆಡ್ ಬೈ 5/3 ಉಳಿಯುತ್ತೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಅಂದರೆ ರೆಸಿಪ್ರೋಕಲ್ ಮಾಡಿಕೊಂಡ್ರೆ ಡಿವೈಡ್ ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ. 10/3 × 3/5, 5 1s 5 2s 3 3 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ 2 ಬರುತ್ತೆ. ಸೊ ನಮ್ಮ ಆನ್ಸರ್ ಏನು ಬಂತು ಇಲ್ಲಿ? 2. ಅರ್ಥ ಆಯ್ತಲ್ವಾ? ಬೇಕಾದ್ರೆ ಇದನ್ನು ಹಾಕ್ಕೊಂಡು ನೀವೇ ಮಾಡಿ, ಆನ್ಸರ್ ಬರುತ್ತೆ ಸಿಂಪಲ್ ಆಗಿ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಎ + ಕಾಟ್ ಎ + 1 ಇಂಟು ಕೊಸಿಕೆಂಟ್ ಎ - ಕಾಟ್ ಎ + 1 -2 ಇಂಟು ಕೊಸಿಕೆಂಟ್ ಎ ಈಸ್. ನಾರ್ಮಲಾಗಿ ನಮಗೆ ಯಾವಾಗಾರು ಆಪ್ಷನ್ಸಲ್ಲಿ ನೋಡಿ ಕರೆಕ್ಟಾಗಿ ಫುಲ್ ಡಿಜಿಟ್ಸ್ ಏನಾದ್ರು ಕೊಟ್ಬಿಟ್ರೆ ವ್ಯಾಲ್ಯೂ ಪುಟಿಂಗ್ ಮೆಥಡ್ಗಾರು ಹೋಗಿ, ಅಥವಾ ಇನ್ನೊಂದು ಯಾವುದು ಟ್ರಿಪ್ಲಿಕೇಟಾರು ಹೋಗಿ, ಇಲ್ಲ ಫುಲ್ ಡೀಟೇಲಾಗಿ ನಾರ್ಮಲಾಗಿ ಬೇಸಿಕಲಿ ಕೊಸಿಕೆಂಟು ಸೈನು ಕಾಟು ಆ ಥರ ವ್ಯಾಲ್ಯೂಸ್ ಕಂಡ್ಕೊಂಬಂದರೆ ನಾರ್ಮಲ್ ಬೇಸಿಕಲ್ಲಿ ಟ್ರೈ ಮಾಡಿ. ಇಲ್ಲಿ ನಾವು ನಾರ್ಮಲಾಗೆ ಇಲ್ಲಿ ವ್ಯಾಲ್ಯೂ ಪುಟಿಂಗ್ಗೆ ಯೂಸ್ ಮಾಡ್ಬೋದು. ವ್ಯಾಲ್ಯೂ ಪುಟಿಂಗ್ ಟ್ರೈ ಮಾಡೋಣ. ಸೊ ಯಾವಾಗ ಇದ್ದರೂ ಫಸ್ಟು ವ್ಯಾಲ್ಯೂ ಪುಟಿಂಗಲ್ಲಿ ವ್ಯಾಲ್ಯೂನ 45 ಡಿಗ್ರಿಗೆ ಟ್ರೈ ಮಾಡಿ. ಫಸ್ಟು 45 ಡಿಗ್ರಿ ಮಾಡಿ, ಅದು ಆಗಿಲ್ಲ ಅಂತಂದರೆ 60ಗೆ ಮಾಡಿ, ಆಗಿಲ್ಲ ಅಂತಂದರೆ 90 ಮಾಡಿ, ಅದಾದಮೇಲೆ 30 ಮಾಡಿ. ಓಕೆ, ಸೊ 45ಅಲ್ಲಿ ಇಲ್ಲ 60 ನಿಮ್ಗೆ ಆಲ್ಮೋಸ್ಟ್ ಆಗೋಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಎ ಇದೇನಾಯ್ತದೆ ನಮಗೆ? ಕೊಸಿಕೆಂಟ್ ಅಂದರೆ ಕೊಸಿಕೆಂಟ್ 45 ಡಿಗ್ರಿ ಏನು? √2 ಪ್ಲಸ್ ಕಾಟ್ 45 ಏನು? 1 + 1 ಇಂಟು ಕೊಸಿಕೆಂಟ್ 45 ಮತ್ತು √2 -1 + 1 -2 ಕೊಸಿಕೆಂಟ್ 45 ಏನು? 1, 2 × 1 2ನೇ, ಸಾರಿ 2 √2 ಸಾರಿ √2. ಓಕೆ, ಸೊ ಇದೇನಾಗುತ್ತೆ ಫರ್ದರಾಗಿ? ಸೊ ಇಲ್ಲಿ ನಮಗೆ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗೋಯಿತು. ಇಲ್ಲಿ 2 √2 ಇಂಟು √2 -2 √2 ಬಂತು. ಕರೆಕ್ಟ್ ಅಲ್ವಾ? ಸೊ ಈ 2 √2 ಈ √2 ಹೋಗ್ಬಿಟ್ರೆ, ಸಾರಿ ಅದಕ್ಕಿಂತ ಮುಂಚೆ ನಾವು ಇಂಟು ಮಾಡಬೇಕಲ್ಲ, ಇಲ್ಲಿ ಇಂಟು ಇದೆಯಲ್ಲ, ಫಸ್ಟ್ ಇಂಟು ಆದಮೇಲೆ ತಾನೇ ಪ್ಲಸ್ಸು ಮೈನಸ್ ಮಾಡಬೇಕು. ಸೊ 2 √2 ಇಂಟು √2 ಇದೇನಾಗುತ್ತೆ ನಮಗೆ? ಸರಿ, ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬೇರೆ ಐತಿ. √2 + 1 + 1 2 + √2 ಇಂಟು √2. ಸೊ 2 × √2 2 √2 + √2 ಇಂಟು √2 2, ಇಲ್ಲಿ -2 √2.
ಸೊ ಇವಾಗ ಕ್ಯಾನ್ಸಲ್ ಮಾಡಿ. -2√2 -2√2 ಉಳಿಯೋದೇನು 2. ನಮ್ಮ ಆನ್ಸರ್ ಏನು 2. ಅರ್ಥ ಆಯ್ತಲ್ವಾ? ಇಲ್ಲಿ √2 ಪ್ಲಸ್ ಇತ್ತು, ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಥರ ಬರ್ಕೊಂಬಿಟ್ಟೆ. ಪ್ಲಸ್ ಇದ್ದಾಗ ನಾವು 2 1 + 1 2 ಪ್ಲಸ್ √2 ಇಂಟು √2 -2 ಇಂಟು √2. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ √2 × 2 2√2 ಪ್ಲಸ್ √2 ಇಂಟು √2 2 ಬರುತ್ತೆ. ಅದನ್ನೇ ಬರ್ತಿರೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ 1 - 1/cos θ ಇಂಟು 1/sin θ ಪ್ಲಸ್ 1/cosecant θ ಮೈನಸ್ cot θ ಮೈನಸ್ 1/secant θ ಪ್ಲಸ್ tan θ. ಇದನ್ನು ನೋಡಿದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಫಾರ್ಮುಲಾ ಬರ್ಕೊಂಡಿದ್ವಿ. ಯಾವುದು? secant θ ಮೈನಸ್ tan θ ಈಕ್ವಲ್ಸ್ 1/secant θ ಪ್ಲಸ್ tan θ, ಅಥವಾ ಇಲ್ಲಿ ಪ್ಲಸ್ ಇದ್ದರೆ secant θ ಪ್ಲಸ್ tan θ ವ್ಯಾಲ್ಯೂ ಏನಾಗುತ್ತೆ? 1/secant θ ಮೈನಸ್ tan θ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೇಮ್ ಅದೇ ಥರನೇ ಇದನ್ನು cos θ ಪ್ಲಸ್ cot θ ಈಕ್ವಲ್ಸ್ ಟು 1/cosecant θ ಮೈನಸ್ cot θ ಆಗುತ್ತೆ. ಅದೇ ಪ್ಲಸ್ ಇದ್ದರೆ ಈ ಕಡೆ ಮೈನಸ್ ಆಗುತ್ತೆ. ಸೇಮ್ ಇದು ಹೆಂಗೆ ಬರೋದು ಅದೇ ಥರನೇ ಇದು. ಸೊ ಇವಾಗ ಈ ವ್ಯಾಲ್ಯೂಗೆ ಈ ವ್ಯಾಲ್ಯೂದಲ್ಲಿ ಈ ವ್ಯಾಲ್ಯೂ ಥರ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇವಾಗ ಇದೇನಾಗುತ್ತೆ? ಯಾಕಂದರೆ ಇಲ್ಲಿ ನಮಗೆ ಆಪ್ಷನ್ಸ್ ನೋಡಿ ನಾರ್ಮಲ್ ಬೇಸಿಕ್ ಫಾರ್ಮ್ಯಾಟಲ್ಲಿದೆ. ಸೊ ನಾವು ಬೇಸಿಕ್ಕಿಂದನೇ ಮಾಡ್ತಾಯಿದ್ದೀವಿ. 1/cos ಅಂತ ಅಂದರೆ ಏನು? secant θ ಇಂಟು 1/sin ಅಂತ ಅಂದರೆ cosecant. ಸಾರಿ, ಇದು ಮೈನಸ್ ಇರೋದಿಲ್ಲಿ, ಮೈನಸ್ cosecant θ. ಓಕೆ, ಇದಾಯ್ತಾ? ಇಲ್ಲಿ ಇದೇನಾಗುತ್ತೆ ನಮಗೆ? ಪ್ಲಸ್ cosecant θ ಪ್ಲಸ್ cot θ. ಇದು ಕೂಡ ನಮಗೆ ಮೈನಸ್ ಇದೆ, ಮೈನಸ್ ಆಫ್ ಇದೇನಾಗುತ್ತೆ ನಮಗೆ? secant θ ಮೈನಸ್ tan θ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೈನಸ್ cosecant θ ಪ್ಲಸ್ cosecant θ ಹೋಯಿತು. ಇನ್ನೇನು ಉಳೀತು ನಮಗೆ? secant θ ಪ್ಲಸ್ cot θ ಮೈನಸ್ secant θ ಮೈನಸ್ ಪ್ಲಸ್ tan θ. ಸೊ ಈ ಪ್ಲಸ್ಸು ಈ ಮೈನಸ್ಸು ಹೋಯಿತು. ಇನ್ನು ಉಳಿದಿದ್ದೇನು? cot θ ಇಂಟು tan θ. ಕರೆಕ್ಟ್ ಅಲ್ವಾ? cot θ ಅಂದರೆ ಏನು? ಸೊ ನಮಗೇನು ಉಳಿತು? cot θ ಪ್ಲಸ್ tan θ. ಕರೆಕ್ಟ್ ಅಲ್ವಾ? cot θ ಪ್ಲಸ್ tan θ ಉಳಿತು. ಆಪ್ಷನ್ಸಲ್ಲಿ ಇದೆಯಾ? tan θ ಇದೆ, cot θ ಇಲ್ಲ. ಸೊ cot θ ಅಂದರೆ ಏನು? cos/sin. ಕರೆಕ್ಟ್ ಅಲ್ವಾ? cos θ/sin θ ಪ್ಲಸ್ tan θ ಅಂದರೆ ಏನು? sin θ ಡಿವೈಡೆಡ್ ಬೈ cos θ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಮತ್ತೆ LCM ತಗೊಂಡ್ರೆ ನಮಗೆ ಮೇಲ್ಗಡೆ cos² θ ಪ್ಲಸ್ sin² θ ವ್ಯಾಲ್ಯೂ ಏನು ಬರುತ್ತೆ? 1 ಬರುತ್ತೆ. ಕೆಳಗಡೆ sin θ ಇಂಟು cos θ ಬರುತ್ತೆ, sin θ ಇಂಟು cos θ ಬರುತ್ತೆ. ಕರೆಕ್ಟ್ ಅಲ್ವಾ? 1/sin ಏನಾಗುತ್ತೆ ನಮಗೆ? cosecant θ ಆಗುತ್ತೆ. 1/cos ಏನಾಗುತ್ತೆ? secant θ ಆಗುತ್ತೆ. ಸೊ ಫೈನಲಾಗಿ ನಮ್ಗೆ ಏನು ಬರುತ್ತೆ? secant θ ಇಂಟು cosecant θ. ಸೊ ನಮ್ಮ ಆನ್ಸರ್ ಏನು? secant θ ಇಂಟು cosecant θ. ಅರ್ಥ ಆಯ್ತಲ್ವಾ? ಇದಕ್ಕೆ LCM ತಗೊಳ್ರಿ. LCM ತೊಗೊಂಡ್ಮೇಲೆ cos² θ ಪ್ಲಸ್ sin² θ ಈಕ್ವಲ್ಸ್ ಟು 1 ಬರುತ್ತೆ. ಕೆಳಗಡೆ sin θ ಇಂಟು cos θ ಇದನ್ನು ಸ್ಪ್ಲಿಟ್ ಮಾಡಿದ್ರೆ 1/sin θ ಇಂಟು 1/cos θ. 1/sin θ ಅಂದರೆ ಏನು? cosecant θ. 1/cos θ ಅಂದರೆ ಏನು? secant θ. ಅದನ್ನೇ ಇಲ್ಲಿ ಬರೆದಿದ್ದು. ಅರ್ಥ ಆಯ್ತೈತಲ್ವಾ? ಸೊ ನೆಕ್ಸ್ಟ್ ಕ್ವಶನು, ದ ವ್ಯಾಲ್ಯೂ ಆಫ್ secant² θ ಇಂಟು 2 ಪ್ಲಸ್ tan² θ ಪ್ಲಸ್ cot² θ ಡಿವೈಡೆಡ್ ಬೈ sin² θ ಮೈನಸ್ tan² θ ಡಿವೈಡ್ ಬೈ cosecant² θ ಪ್ಲಸ್ secant² θ ಇಂಟು 1 ಪ್ಲಸ್ cot² θ ಹೋಲ್ ಸ್ಕ್ವೇರ್. ಇದನ್ನು θ ವ್ಯಾಲ್ಯೂ 45 ಹಾಕ್ಕೊಂಡು ನೀವೇ ಮಾಡಿಬಿಟ್ಟು ನಂಗೆ ಆನ್ಸರ್ ಹೇಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಕೂಡ ಇದು ಕೂಡ ನೀವು ಟ್ರಿಪ್ಲೆಟ್ ಯೂಸ್ ಮಾಡಿಕೊಂಡು 3 4 5 ಟ್ರಿಪ್ಲಿಕೇಟ್ ಇಲ್ಲಿ θ ಇರುತ್ತೆ. ಈ ಟ್ರಿಪ್ಲಿಕೇಟ್ ಯೂಸ್ ಮಾಡಿಕೊಂಡು ಇದನ್ನು ಆನ್ಸರ್ ಮಾಡಿ. θ ವ್ಯಾಲ್ಯೂ 45 ತೊಗೊಂಡು ಇದನ್ನು ಆನ್ಸರ್ ಮಾಡಿ. ಓಕೆ, ಕಮೆಂಟ್ ಮಾಡಿ ಯಾರ್ದು ಕರೆಕ್ಟಾಗಿರುತ್ತೋ ಅವ್ರದ್ದು ನಾನು ಪಿನ್ ಮಾಡಿಟ್ಟಿರ್ತೀನಿ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಡಿಫ್ರೆಂಟು ಮಾಡಲ್ಸ್ ಆಗಲಿ ಇನ್ನೊಂದಷ್ಟು ಫಾರ್ಮುಲಾಸ್ ಆಗಲಿ ಇರುತ್ತೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಇನ್ನೊಂದು 2 ವೀಡಿಯೋಸ್ ಮ್ಯಾಕ್ಸಿಮಮ್. ಅದಾದಮೇಲೆ ಟ್ರಿಗ್ನೋಮೆಟ್ರಿಲಿ ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸ್ ಮುಗ್ದೋಗುತ್ತೆ. ಅದಾದಮೇಲೆ ಮೇಯ್ನಾಗಿ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತು ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ತಿಳ್ಕೊಂಬಿಟ್ರೆ ಅಲ್ಲಿಗೆ ಟ್ರಿಗ್ನೋಮೆಟ್ರಿ ಮುಗ್ದೋಗುತ್ತೆ. ಅವೆರಡು ಚಿಕ್ಕ ಕಾನ್ಸೆಪ್ಟು. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ 1-2-3 ವೀಡಿಯೋ, ಮ್ಯಾಕ್ಸಿಮಮ್ ಮಿನಿಮಮ್ 1-2 ವೀಡಿಯೋ ಅಷ್ಟೇ ಮುಗ್ದೋಗುತ್ತೆ. ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು 5-6 ವೀಡಿಯೋ ಅಷ್ಟರಲ್ಲಿ ಟ್ರಿಗ್ನೋಮೆಟ್ರಿ ಮುಗ್ದೋಗುತ್ತೆ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.